ನಮಸ್ತೆ ಆತ್ಮೀಯರೇ. ಈಗ ಒಳ್ಳೆಯ ಬೇಸಿಗೆ ಕಾಲ, ತುಂಬ ಬಿಸಿಲಿದೆ. ಅದರಲ್ಲೂ ಏಪ್ರಿಲ್ ತಿಂಗಳು ಅಂದರೆ ವಿಪರೀತ ಬಿಸಿಲು ಎಲ್ಲ ಕಡೆನೂ ಇದೆ. ಅದರಲ್ಲೂ ಏಪ್ರಿಲ್ ಕೊನೆಯಿಂದ ಹಿಡಿದು ಮೇ 1ನೇ ವಾರ 2ನೇ ವಾರದವರೆಗೂ ಎಲ್ಲ ಕಡೆಯಿಂದನೂ ವಿಪರೀತ ಬಿಸಿಲಾಗ್ತಾ ಇದೆ ಅಂದ್ಬಿಟ್ಟು ಮುನ್ನೆಚ್ಚರಿಕೆಯನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಳ್ಳಿ. ಅದರಲ್ಲೂ ನಮ್ಮ ತೋಟಗಾರಿಕೆಯಲ್ಲಿ ನಾವು ನೈಸರ್ಗಿಕವಾಗಿ ತೋಟ ಮಾಡುವವರು ಸಾಧಾರಣ ನವೆಂಬರ್ ಅಕ್ಟೋಬರಿಂದ ನಮ್ಮ ಜಮೀನಲ್ಲಿ ಕಳೆಗಳನ್ನ ಹಾಗೆ ಬಿಟ್ಕೊಳ್ಬೇಕು. ನಾವು ಯಾವುದೇ ಸಂದರ್ಭ ಬರಲಿ, ನವೆಂಬರ್ನಲ್ಲಿ ಕಳೆ ಲಾಸ್ಟ್ ತೆಗೆದಾದ್ಮೇಲೆ ಇನ್ನು ನಾವು ಕಳೆಗಳನ್ನು ತೆಗೆಯಕ್ಕೆ ಹೋಗಬಾರ್ದು. ನಮ್ಮ ಭೂಮಿಯಲ್ಲಿ ಅರ್ಧ ಅಡಿ 1 ಅಡಿ ಕಳೆ ಇರಲೇಬೇಕು. ಆ ಕಳೆ ಇದ್ದಾಗ ಆ ಭೂಮಿಯಲ್ಲಿ ಮಾಯಿಶ್ಚರ್ನ ಕಂಟ್ರೋಲ್ ಮಾಡ್ಕೋಬಹುದು. ಸಾಧ್ಯವಾದಷ್ಟು ನಿಮ್ಮ ತೋಟಕ್ಕೆ ನೀರು ಹಾಯಿಸಲಿಕ್ಕೆ ನಾವೆಲ್ಲರೂ ಬೋರನ್ನೇ ಅವಲಂಬಿಸಿದ್ದೀವಿ. ಬೋರು ಓಡಬೇಕಾದ್ರೆ ನಮಗೆ ಕರೆಂಟ್ ಇರಲೇಬೇಕು. ಕರ್ನಾಟಕದ ಬಹುತೇಕ ತೋಟಗಳಲ್ಲಿ ಈ 1-2 ತಿಂಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಕರೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಗುಣಮಟ್ಟದ ಕರೆಂಟ್ ಸಿಗ್ತಾ ಇಲ್ಲ. ಯಾವಾಗಲೂ ಒಂದ್ಸಲ ಕೊಡ್ತಾರೆ, ಅದು ಯಾವಾಗಲೂ ಒಂದ್ಸಲ ಆಗ್ತದೆ. ಆಮೇಲೆ ಕೊಡೋದು ಟೈಮಿಂಗ್ಸ್ ಚೇಂಜ್ ಇರ್ತದೆ. ಕೆಲವು ಕಡೆ ಕೊಟ್ಟರು ಅದು ನಮಗೆ ಉಪಯೋಗ ಬರ್ತಾ ಇಲ್ಲ, ವೋಲ್ಟೇಜ್ ಇರಲ್ಲ, ಮೋಟರ್ಗಳು ಸ್ಟಾರ್ಟ್ ಆಗಲ್ಲ. ಈ ಥರ ಎಲ್ಲ ಅನೇಕ ಸಮಸ್ಯೆಗಳನ್ನು ನಾವು ರೈತರು ಎದುರಿಸಬೇಕಾಗ್ತಾ ಇದೆ. ಈ ಸಮಯದಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡಿದವ್ರಿಗಂತೂ ಈ ಬೆಂಕಿ ಅದೊಂದು ಭಯ. ಯಾಕೆಂದ್ರೆ ಸುತ್ತಮುತ್ತ ತೋಟದವರೆಲ್ಲ ಬೆಂಕಿ ಹಾಕೋದ್ರಲ್ಲಿ ಸೂರ್ಯರು ಎಲ್ಲ ತಮ್ಮ ಜಮೀನಲ್ಲಿ ಏನು ಕಸ ಇರ್ಬಾರ್ದು, ಬೆಂಕಿ ಹಾಕೋದು. ಪಕ್ಕದವ್ರ ಜೊತೆಲಿ ಸೇರಿ ಸುಟ್ಟೋದ್ರು ಪರವಾಗಿಲ್ಲ, ಅವ್ರ ಜಮೀನಲ್ಲಿ ಕಸ ಇರಬಾರ್ದು, ಬೆಂಕಿ ಹಾಕ್ತಾ ಇರೋದು. ನಾವು ನೈಸರ್ಗಿಕವಾಗಿ ಕೃಷಿ ಮಾಡೋರು ನಮ್ಮ ಜಮೀನಲ್ಲಿ ನಾವು ತುಂಬಾ ಕಡೆ ನೋಡಿದೀವಿ. ಈಗ ನಮ್ಮದೇ ಒಂದು ಅನುಭವದಲ್ಲಿ ಹೇಳಿದ್ರೆ, ಗೌರಿಬಿದನೂರಲ್ಲಿ ನಾವು ಡಾಕ್ಟರ್ ಮಾಡಿರೋ ತೋಟ ಪಕ್ಕದಲ್ಲಿ ಸ್ವಲ್ಪ ಖಾಲಿ ಜಾಗ ಇದ್ಬಿಟ್ಟು ಯಾರೋ ಬೆಂಕಿ ಹಾಕೇ ಬಿಟ್ರು. ಕಳೆದ ವರ್ಷ ಅವ್ರದ್ದು ಮಾವಿನ ತೋಟ ಇತ್ತು, ಮಾವಿನ ತೋಟದೊಳಗೆಲ್ಲ ಬೆಂಕಿ ಸ್ಪ್ರೆಡ್ ಆಗೋಗಿತ್ತು. ಈ ವರ್ಷಕ್ಕೆ ಸದ್ಯಕ್ಕೆ ನಾವು ಮಾಡ್ತಾ ಇರೋದ್ರಿಂದ, ಬಾರ್ಡರ್ನಲ್ಲಿ ನಾವು ಜಟ್ರೋಪ ಮತ್ತೆ ಲಾವಂಚ ಹಾಕಿರೋದ್ರಿಂದ ಅಲ್ಲಿ ಬೆಂಕಿಯನ್ನು ನಾವು ತಪ್ಪಿಸೋಕೆ ಅವಕಾಶ ಸಿಕ್ತು. ಬೆಂಕಿ ನಮ್ಮ ತೋಟದೊಳಗಡೆ ಪ್ರವೇಶಿಸಿಲ್ಲ. ಜಟ್ರೋಪಕ್ಕೆ ಸ್ವಲ್ಪ ಏಟಾಗಿದೆ, ಪರವಾಗಿಲ್ಲ, ಅದೇನು ದೊಡ್ಡ ತೊಂದರೆ ಏನಲ್ಲ. ತೋಟದೊಳಗಡೆ ಅದು ಪ್ರವೇಶ ಮಾಡೋಕೆ ಆಗಲಿಲ್ಲ. ಈ ಸಮಯದಲ್ಲಿ ನಮ್ಮ ತೋಟಗಳಿಗೆ ನೀರಿನ ಅವಶ್ಯಕತೆ ತುಂಬಾ ಇದೆ, ಬಿಸಿಲು ವಿಪರೀತ ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಪ್ರತಿ ವರ್ಷನೂ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡು ನೀರು ನಮ್ಮ ಭೂಮಿಗೆ ಯಥೇಚ್ಛ ಸ್ಟಾಕ್ ಇಟ್ಕೊಂಡಿದ್ರು, ಬೋರ್ವೆಲ್ ನೀರಿದ್ರು ಅದನ್ನು ತೆಗಿಲಿಕ್ಕೆ ನಮಗೆ ಕರೆಂಟ್ದು ತುಂಬಾ ಸಮಸ್ಯೆ ಆಗ್ತಾ ಇದೆ. ತುಂಬಾ ಕಡೆಗಳಲ್ಲಿ ತೋಟಗಳು ಹಾಳಾಗ್ತಾ ಇರೋದೇ ಈ ಬೇಸಿಗೆಯಲ್ಲಿ ನಾವು ನೀರನ್ನು ಸರಿಯಾಗಿ ಕೊಡದೇ ಇದ್ದಾಗ. ಕರೆಂಟು ಒಂದು ಕಡೆಯಿಂದ ಸಮಸ್ಯೆ ಕೊಟ್ರೆ, ಮೋಟ್ರ್ ರಿಪೇರಿ ಆದಾಗ ಅದನ್ನು ತಗೊಂಡೋಗಿ ರಿಪೇರಿ ಮಾಡ್ಕೊಂಡು ಬರ್ತೀನಿ ಅನ್ನೋವಾಗ ಒಂದು 10-15 ದಿವಸ ಆಗ್ಬಿಡ್ತದೆ. ನಮ್ಮ ಗೋಶಾಲೆಯಲ್ಲಿ ಒಂದು ಮೋಟ್ರನ್ನ ಬಿಚ್ಕೊಂಡು ಹೋದ, 17 ದಿನ ಇದ್ದು ತರಲಿಲ್ಲ. ಅದೇ ಬೋರ್ನೇ ನಂಬ್ಕೊಂಡು ನಾವು ನರ್ಸರಿಯನ್ನು ನಂಬ್ಕೊಂಡಿರೋದು. ಆ ಒಂದು 15 ದಿನ ತಗೊಂಡೋಗಿ ಬಿಚ್ಕೊಂಡು ಇಟ್ಕೊಂಡ್ರೆ ನಮ್ಮ ನರ್ಸರಿಗೆ ನೀರು ಎಲ್ಲಿಂದ ಕೊಡೋದು ನಾವು? ಏನೋ ಪುಣ್ಯಕ್ಕೆ ನಮಗೆ ಇನ್ನೊಂದು ಮೋಟ್ರ್ ಇರೋದ್ರಿಂದ ಅದನ್ನ ಕನೆಕ್ಷನ್ ತಗೊಂಡು ನಾವು ಅದನ್ನ ಯಾಕೋ ಮೇಂಟೈನ್ ಮಾಡಿ ಡ್ರಮ್ಗಳಲ್ಲಿ ನೀರು ತುಂಬಿಸಿಟ್ಕೊಂಡು ನರ್ಸರಿಯನ್ನು ನಾವು ಉಳಿಸ್ಕೊಂಡು. ಇನ್ನು ಅನೇಕ ಕಡೆ ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ತುಂಬಾ ಜನ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರೀ ಕುತ್ಕೊಂಡು ಕೆಲಸ ಮಾಡುವಂತ, ಯಾವುದೋ ಒಂದು ಕಂಪ್ನಿಗೆ ಕೆಲಸ ಮಾಡುವಂತ ಮಕ್ಕಳಿಗಾಗಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ದಯಮಾಡಿ ತಿಳ್ಕೊಳ್ಳಿ, ನಾನು ನಿಮ್ನ ಯಾರನ್ನೂ ಕಾಲು ಎಳಿತಾ ಇಲ್ಲ, ಅಥವಾ ನಿಮ್ನ ಯಾರನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ. ನೋಡಿ, ಒಬ್ಬ ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮಕ್ಕಳು ಓದಿ ಮೆರಿಟ್ ಇದ್ರೆ, ಅವಕಾಶಗಳಿದ್ರೆ ಮಾಡಿ, ಪರವಾಗಿಲ್ಲ, ತೊಂದರೆ ಏನಿಲ್ಲ, ಮಾಡಿ, ಒಳ್ಳೇದೇ. ಅದೇ ಎಲ್ಲರೂ ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡ್ಬೇಕು ಅನ್ನೋದೊಂದು ತಲೆಯಲ್ಲಿ ಒಂದು ಹುಳ ಇಟ್ಕೊಂಡು ಆ ಮಕ್ಕಳನ್ನ ನೀವು ಎಲ್ಲ ಸ್ಕ್ರ್ಯಾಪ್ ಮಾಡಿರ್ತಾ ಇದ್ರಿ. ಇವತ್ತು ನೋಡಿ, ಒಂದು ಒಳ್ಳೆ ಡ್ರೈವರು ಇವತ್ತು ನಮಗೆ ಸಿಗ್ತಾ ಇಲ್ಲ. ಒಳ್ಳೆ ಕಡೆ ಡ್ರೈವರ್ಗಳು ಸಿಗ್ತಾ ಇಲ್ಲ, ಒಳ್ಳೆ ಟೈಲರ್ ಸಿಗ್ತಾ ಇಲ್ಲ, ಮತ್ತೆ ಒಳ್ಳೆ ಎಲೆಕ್ಟ್ರಿಷಿಯನ್ ನಮ್ಗೆ ಸಿಗ್ತಾ ಇಲ್ಲ, ಒಳ್ಳೆ ಮೇಷನ್ ಸಿಗ್ತಾ ಇಲ್ಲ. ಆಮೇಲೆ ಬೋರ್ ರಿಪೇರಿ ಮಾಡೋರು ಸಿಗ್ತಾ ಇಲ್ಲ, ಬೋರ್ ವೈರಿಂಗ್ ಮಾಡೋರು ಸಿಗ್ತಾ ಇಲ್ಲ, ಬೋರ್ ರಿಪೇರಿ ಮಾಡೋರು ಬೇಕು ಇವತ್ತು. ಇವರೆಲ್ಲರೂ ಸೇರಿದ್ರೇನೆ ಮಾತ್ರ ನಮ್ಮ ಸಮಾಜ. ನಮ್ಮ ಮಕ್ಕಳಿಗೆ ಅಂಥದ್ದಾದ್ರೂ ಟ್ರೈನಿಂಗ್ ಕೊಡ್ಬೇಕು ನಾವು. ಇವತ್ತು ನೋಡಿ, ಒಂದೊಂದು ಬೋರ್ವೆಲ್ ರಿಪೇರಿ ಮಾಡೋರು
ಅವ್ರೇನು ಜಾಸ್ತಿ ಓದ್ಕೊಂಡಿಲ್ಲ, ಅವ್ರಿಗೆ ಯಾವ ತಿಳುವಳಿಕೆನೂ ಇಲ್ಲ. ಅವ್ರು ಇವತ್ತು ದಿನಕ್ಕೆ ಒಂದು 10,000 to 15,000 ರೂಪಾಯಿ ಒಂದು ದಿನಕ್ಕೆ ದುಡಿತಾ ಇದ್ದಾರೆ ಅವರು. ಆದ್ರೂ ಅವ್ರಿಗೆ ನಮ್ಗೆ 15,000 ಕೊಡ್ತೀನಿ ಅಂತ ಹೇಳಿದ್ರು ನಮ್ಗೊಂದು ದಿನಕ್ಕೆ ಕೆಲ್ಸಕ್ಕೆ ಸಿಗ್ತಾ ಇಲ್ಲ. ಅವರು ದಿನಕ್ಕೆ 2-3 ಬೋರ್ ಬೀಸ್ತಾರೆ. ಒಬ್ಬೊಬ್ರು ಸಣ್ಣ ಸಣ್ಣ ಗಾಡಿ ಇಟ್ಕೊಂಡಿರ್ತಾರೆ, ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಇಟ್ಕೊಂಡಿರ್ತಾರೆ, ಬೋರ್ಗಳನ್ನ ಬಿಚ್ತಾರೆ. ಒಂದೊಂದು ಬೋರ್ನ ಬಿಚ್ಚಿದ್ರೆ ಒಂದು 50 ಲೆಂತ್ ಇದೆ ಅಂತ ಹೇಳಿದ್ರೆ ಇಳಿಸಿ ಹಾಕ್ಬೇಕಾದ್ರೆ 10,000 ರೂಪಾಯಿ ಆಗೋಯ್ತು. ಒಂದು ಪೈಪ್ನ ಇಳಿಸಿ ಫಿಟ್ ಮಾಡೋಕ್ಕೆ 200 ರೂಪಾಯಿ. ಒಂದು 50 ಲೆಂತ್ ಪೈಪ್ನ ಹಚ್ಚಿ ಇಳಿಸಿದ್ರೆ 10,000 ರೂಪಾಯಿ ಆಗೋಯ್ತು. ಅದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಯಾವುದೋ ಒಬ್ಬದು ಮೋಟ್ರ್ ಕೆಟ್ಟೋಗಿದೆ, ಅದನ್ನ ಹೋಗಿ ನೋಡ್ತಾನೆ. ನೋಡಿದ ತಕ್ಷಣ ಹೇಳೋದಷ್ಟೇ ಸುಟ್ಟೋಗಿದೆ ಅಂತ ಹೇಳ್ತಾನೆ. ಅಲ್ಲಿ ಏನ್ ಸುಟ್ಟೋಗಿದೆಯೋ ಏನೋ ಗೊತ್ತಿಲ್ಲ. ಅದೇನಾದ್ರೂ ತಗೊಂಡೋಗಿ ಏನಾದ್ರು ಬೇಗ ಮರುದಿನ ಕೊಡ್ತಾನ? ಇಲ್ಲ, ಒಂದು 20 ದಿನ 25 ದಿನ ಇಟ್ಕೊಳ್ತಾನೆ. ಮತ್ತೆ ಆ ವೈರ್ ಏನ್ ಹಾಕಿದೀನಿ ಅಂತ ಹೇಳ್ತಾನ? ಏನು ಹಾಕೋದಿಲ್ಲ. ಈ ಮೋಸ ಅನ್ನೋದು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋಂಥ ಸ್ಥಿತಿ ಬಂದ್ಬಿಟ್ಟಿದೆ. ಪ್ರಾಮಾಣಿಕತೆಗೆ ಕಾಲವೇ ಇಲ್ಲದಂಗಾಗಿದೆ. ಅದರಿಂದ ಇವತ್ತು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಇರೋದು ಇಂಥ ಕೆಲಸಗಳಿಗೆ ನಮಗೆ ಜನ ಬೇಕಾಗಿದ್ದಾರೆ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಇಂಥದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು. ಒಂದು ಒಳ್ಳೆ ಎಲೆಕ್ಟ್ರಿಷಿಯನ್ ನೋಡಿ, ಇವತ್ತು ನೀವೊಂದು 10,000 ರೂಪಾಯಿದು ಒಂದು ವೈರಿಂಗ್ ತಂದ್ರೆ ಅದನ್ನೆಲ್ಲ ತಂದು ಫಿಟ್ ಮಾಡ್ಬೇಕಾದ್ರೆ 15,000 ರೂಪಾಯಿ ಕೂಲಿನೇ ಆಗೋಗ್ತದೆ ಮೆಟೀರಿಯಲ್ಗಿಂತ. ಮತ್ತೆ ವೆಲ್ಡಿಂಗು, ದೊಡ್ಡ ಕೆಲಸಗಳು ನಾವು ಹೇಳ್ತೀವಿ. ದೊಡ್ಡ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಏನಿಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಲೋಕಲಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡೋರು ಇದ್ದಾರೆ. ತಿಂಗಳಿಗೆ 1,00,000 1.5 ಲಕ್ಷ ದುಡಿಯೋರು ಸಮೇತ ಇದ್ದಾರೆ. ಅಂತ ಉದ್ಯೋಗಗಳಿಗೆ ನಮ್ಮ ಮಕ್ಕಳನ್ನ ನೀವು ಸೇರಿಸ್ಬೇಕು. ಅವಾಗ ನಮ್ಮಲ್ಲಿ ಏನಾದ್ರೂ ಒಂದು ಪ್ರಗತಿಯಾಗಿ ಏನಾದ್ರು ಸಾಧಿಸಕ್ಕೆ ಸಾಧ್ಯ ಆಗೋದು. ಎಲ್ಲರೂ ನನ್ನ ಮಕ್ಕಳು ಡಾಕ್ಟರೇ ಆಗ್ಬೇಕು, ಇಂಜಿನಿಯರಿಂಗ್ ಆಗಬೇಕು, ಆಫೀಸರೇ ಆಗ್ಬೇಕು ಅನ್ನೋದನ್ನ ಭ್ರಮೆ ಬಿಟ್ಬಿಡಿ. ಇಂಥ ಕೆಲಸಗಳಿಗೆ ನಿಮ್ಮ ಮಕ್ಕಳಿಗೆ ಕಲಿಸಿ. ಹೆಣ್ಮಕ್ಳೇ ಆಗ್ಲಿ ಗಂಡು ಮಕ್ಳೇ ಆಗ್ಲಿ ನೋಡಿ, ಇವತ್ತೊಂದು ಒಳ್ಳೆ ಟೈಲರಿಂಗ್, ಒಂದು ಹೆಣ್ಮಕ್ಳು ಒಂದು ಒಳ್ಳೆ ಟೈಲರಿಂಗ್ ಕಲ್ತ್ಕೊಂಡ್ರೆ ಕೂತಿದ್ದ ಜಾಗದಲ್ಲಿ 1,000 ರೂಪಾಯಿನ ದುಡಿಬೋದು. ಇಂಥ ಉದ್ಯೋಗಗಳನ್ನ ನಮ್ಮ ಸರ್ಕಾರಗಳು ಸೃಷ್ಟಿ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಕೇವಲ ರಾಜಕಾರಣಿಗಳು ಹೇಳ್ತಾರೆ. ಮೊನ್ನೆ ಯಾವುದೋ ಒಂದು ಗುಂಡ್ಲುಪೇಟೆಯದು ಒಂದು ಶಾಸಕ ಹೇಳ್ತಾನೆ ಉದ್ಯೋಗ ಸೃಷ್ಟಿ ಆಗ್ತದೆ, ರೆಸಾರ್ಟ್ ಮಾಡೋದ್ರಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತಂದ್ರೆ 80 kg 90 kg 100 kg ದೇಹ ತೂಕ ಇಟ್ಕೊಂಡು ತಲೆಯಲ್ಲಿ ಒಂದು 100 ಗ್ರಾಮ್ ಮೆದುಳಿಲ್ಲ ಅಂದ್ರೆ ಇನ್ನು ಆ ಶಾಸಕನಿಗೆ ಏನ್ ಹೇಳೋದು? 100 kg ಇದೆ ದೇಹದ ತೂಕ, ಒಂದು 10 ಗ್ರಾಮ್ ತಲೆಯಲ್ಲಿ ಬುದ್ಧಿ ಇಲ್ಲ. ಇವರೆಲ್ಲ ನಮ್ಮ ಪ್ರತಿನಿಧಿಗಳಂತೆ. ಆಮೇಲೆ ನಮ್ಮ ಸಚಿವರು ಹೇಳ್ತಾರೆ ಕಾಡಲ್ಲಿ ಪ್ರಾಣಿಗಳು ಏನಾದ್ರು ಒಳಗೆ ಬರ್ಬೋದು ಅಂದ್ರೆ ಅದಕ್ಕೆ ಸಂತಾನ ಹರಣ ಮಾಡ್ತೀವಿ ಅಂತೇಳಿ. ಯಾರು ಇವ್ರಿಗೆಲ್ಲ ಈ ಅಧಿಕಾರ ಕೊಟ್ಟವರು? ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ? ಪರಿಸರ ಏನ್ ಹೇಳ್ತದೆ? ಇವ್ರಿಗೆ ಏನಾಗಿದೆ ಇವ್ರಿಗೆ? ಅದಕ್ಕೆ ಹೇಳೋದು, ಯಾವುದೇ ಒಬ್ಬ ರಾಜಕಾರಣಿಯನ್ನ ನಾವು ಎಲೆಕ್ಟ್ ಮಾಡ್ಬೇಕಾದ್ರೆ ಅವ್ರಿಗೊಂದು ಕೆಲವು ಕ್ವಾಲಿಫಿಕೇಶನ್ಗಳು ಇರ್ಬೇಕು. ಕ್ವಾಲಿಫಿಕೇಶನ್ ಇಲ್ಲದೇನೆ ದುಡ್ಡು, ಹಣ, ತಾತ ಮುತ್ತಾತ ಇವರು ವಂಶ ಪರಂಪರೆ ರಾಜಕೀಯ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಂದ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು, ಮತದಾರರೇ, ಹಣಕ್ಕಾಗಿ ಮತವನ್ನ ಹಾಕೊಳಕ್ ಹೋಗ್ಬೇಡಿ. ಈಗ ವಂಶ ಪಾರಂಪರೆಯಾಗಿ ಯಾರು ರಾಜಕೀಯ ಮಾಡ್ತಾ ಇದ್ದಾರೆ, ಯಾವ ಪಕ್ಷದವ್ರು ದೇಶವನ್ನ ಇಷ್ಟು ವರ್ಷದಿಂದ ಹಾಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಮತ ಹಾಕಕ್ ಹೋಗ್ಬೇಡಿ. ಯಾವುದೋ ಒಂದು ಹೊಸ ಮುಖಗಳಿಗೆ ಅವಕಾಶ ಕೊಡಿ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋರು ಕೊಡಿ, KRS ಪಕ್ಷದಿಂದ ನಿಂತ್ಕೊಳ್ಳೋರು ಕೊಡಿ. ಹಾಗೆ ಸಮಾಜದಲ್ಲಿ ಏನಾದ್ರೂ ಹೋರಾಟ ಮಾಡ್ತಾ ಇದ್ದಾರೆ, ಸಮಾಜಕ್ಕೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಮತ ಹಾಕಿ. ಇಲ್ಲದ್ರೆ ನಮ್ಮ ದೇಶದ ಸ್ಥಿತಿಗತಿ ಏನಾಗ್ತದೆ ಅಂತ ಹೇಳಿದ್ರೆ 70 ವರ್ಷದಿಂದ 80 ವರ್ಷದಿಂದ ನಾವು ಸ್ವಾತಂತ್ರ್ಯ ತಗೊಂಡು ಇವತ್ತು ನಮ್ಮ ಒಂದು ಬೆಂಕಿ ಪಟ್ಟಣ ತಗೊಳಕ್ ಆಗೋದಿಲ್ಲ, ನಮ್ಗೊಂದು ಗ್ಯಾಸ್ ಅನ್ನ ನಮ್ಗೆ ವ್ಯವಸ್ಥೆ ಮಾಡ್ಕೊಳಕ್ ಆಗೋದಿಲ್ಲ. ಇವತ್ತು ನಾವು ಎಷ್ಟು ಜನ ನಮ್ಮ ಕಷ್ಟಪಡ್ತಾ ಇದ್ದಾರೆ. ಇವೆಲ್ಲ ಹೇಳ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಸ್ವಾವಲಂಬಿಗಳಾಗ್ತಾ ಇಲ್ಲ, ನಾವೆಲ್ಲರೂ ಪರಾವಲಂಬಿಗಳಾಗ್ತಾ ಇದೀವಿ. ಇದಕ್ಕೆಲ್ಲ ಕಾರಣ ತಿಳುವಳಿಕೆ ಇಲ್ಲದಂತ ಅನ್ಎಜುಕೇಟೆಡ್ ರಾಜಕಾರಣಿಗಳನ್ನ ನಾವು ಇವತ್ತು ನಾಯಕರು, ಅವರು ಸಾಹೇಬರು ಅಂತ ನಾವು ಅವ್ರನ್ನ ಮಾಡ್ಕೊಂಡಿದೀವಿ. ಇದು ನಮ್ಮ ದೇಶದ ಒಂದು ದೊಡ್ಡ ದುರಂತ. ಮುಂದಿನ ದಿನಗಳಲ್ಲಿ ಜನ ಜಾಗೃತರಾಗಬೇಕು, ಎಚ್ಚರ ವಹಿಸ್ಬೇಕು. ಇಲ್ಲದ್ರೆ ಆಗೋದಿಲ್ಲ. ನ್ಯಾಯ ಕೇಳಕ್ ಹೋದ್ರೆ, ಗೃಹ ಸಚಿವ ಹತ್ರ ನ್ಯಾಯ ಕೇಳಕ್ ಹೋದವ್ರ ಮೇಲೆ ಕೇಸ್ ಆಗ್ತದೆ. ನೋಡಿ, ತಮಿಳ್ನಾಡಲ್ಲಿ ಎಂತ ಒಂದು ಘಟನೆ ನಡೀತು. ಇಂಥ ಘಟನೆಗಳು ಕರ್ನಾಟಕದಲ್ಲಿ ಬೇಕಾದಷ್ಟು ನಡೆದಿದೆ. ಆದ್ರೆ ಆ ಕೇಸುಗಳೆಲ್ಲ ತನಿಖೆಯಲ್ಲೇ ಬಿದ್ದೋಗಿದೆ. ಅದರಿಂದ ಇವತ್ತು ನಿಮ್ಮ ತೋಟವನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ದಯಮಾಡಿ KEB ಅವರು ಗಮನ ಹರಿಸಿ ಸರಿಯಾದ ಸಮಯ ಕರೆಂಟ್ ಕೊಡಿ. ಮಳೆ ಏನಾದ್ರು 1-2 ಮಳೆ ಆಗ್ಲಿಲ್ಲ ಅಂದ್ರೆ ಈ ಸಾರಿ ತುಂಬಾ ತೋಟಗಳು ನಾಶ ಆಗೋಗ್ತದೆ. ಅದರಿಂದ ಕರೆಂಟ್ನ ನಂಬ್ಕೊಂಡಿರೋ ಬದಲು ನೀವುಗಳು 4 ಬೋರ್ 5 ಬೋರ್ ಇರೋರು ದಯಮಾಡಿ ಸೋಲಾರ್ ಬಂದ್ಬಿಡಿ. ಎಮರ್ಜೆನ್ಸಿಗೆ ಒಂದೊಂದು ಡೀಸೆಲ್ ಮೋಟ್ರ್ ಇಟ್ಕೊಳ್ಳಿ. ಸ್ವಲ್ಪ ದುಬಾರಿ ಆದ್ರೂ ಪರವಾಗಿಲ್ಲ. ಬೇಸಿಗೆ ಕಾಲದಲ್ಲಿ ತೋಟವನ್ನು ನೀವು ರಕ್ಷಣೆ ಮಾಡ್ಕೋಬೇಕಂದ್ರೆ ಒಂದು 4-5 ಬೋರ್ ಇರೋರು ಅದ್ರ ಬದಲು ಒಂದು ಸೋಲಾರ್ ಇಟ್ಕೊಳ್ಳಿ.
ಒಂದು ಡೀಸೆಲ್ ಮೋಟರ್ ಇಟ್ಕೊಂಡು ತೋಟವನ್ನು ಹೇಗೋ ಮೇಂಟೈನ್ ಮಾಡಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.